ಪಾರ್ಲಿಮೆಂಟ್ರಿನ ಉಪಯೋಗಿಸಿಲ್ಲ. ವಿರೋಧ ಪಕ್ಷದಲ್ಲಿದ್ದಾಗಲೂ ಕೂಡ, ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಕೂಡ ಪಾರ್ಲಿಮೆಂಟ್ರಿ ಪದಗಳನ್ನೇ ಉಪಯೋಗಿಸಿರ್ತಕ್ಕಂಥದ್ದು. ಆ ಥರ ಅನ್ಪಾರ್ಲಿಮೆಂಟ್ರಿ ಉಪಯೋಗಿಸಿದ್ರೆ ನೀವು ಇದ್ದೀರಿ ಅಥವಾ ಬೇರೆ ಮಂತ್ರಿಗಳಿದ್ದಾರೆ, ಅದು ಇಂಟರ್ಫಿಯರ್ ಆಗ್ತಕ್ಕಂಥದ್ದು ಸಹಜ. ಆದರೆ ಪಾರ್ಲಿಮೆಂಟ್ರಿ ಪದಗಳನ್ನು ಉಪಯೋಗಿಸಿದಾಗ ಅದನ್ನು ಅಡ್ಡಿಪಡಿಸ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ನಾನು ನಮ್ಮ ಮಂತ್ರಿಗಳಿಗೂ ಹೇಳ್ತೀನಿ ಮತ್ತು ಸದಸ್ಯರುಗಳಿಗೂ ಕೂಡ ಹೇಳ್ತೀನಿ, ವಿರೋಧ ಪಕ್ಷದವರು ಮಾತಾಡುವಾಗ ಅಡ್ಡಿಪಡಿಸ್ತಕ್ಕಂಥದ್ದು, ಸುಮ್ಮನೆ ಅಡ್ಡಿಪಡಿಸ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಇಲ್ಲಿ ಕೃಷ್ಣ ಬೈರೇಗೌಡರು ಅವರು ಫ್ಯಾಕ್ಟ್ಸ್ ಹೇಳಿದರು ಅಷ್ಟೇ. ಬಟ್ ಆದರೂ ಕೂಡ ವಿರೋಧ ಪಕ್ಷದ ನಾಯಕರು ಈಲ್ಡಾದರೂ ಮಾತ್ರ ಫ್ಯಾಕ್ಟ್ಸ್ ಹೇಳಬೇಕು, ಸತ್ಯ ಹೇಳಬೇಕು, ವಾಸ್ತವ ಸಂಗತಿಗಳನ್ನು ಹೇಳಬೇಕು. ಈಲ್ಡ್ ಆಗಲ್ಲ ಅಂತಂತಂದರೆ ಮಧ್ಯಪ್ರವೇಶ ಮಾಡ್ತಕ್ಕಂಥದ್ದು ಸರಿಯಲ್ಲ. ಸೊ ಅದು ನಾನಾಗಲಿ ನೀವಾಗಲಿ ಯಾರೇ ಆಗಲೂ ಕೂಡ ನಾನು ಈಲ್ಡ್ ಆಗಲ್ಲ ಅಂತಂದರೂ ಕೂಡ ಅನೇಕ ಸಾರಿ ಸದಸ್ಯರುಗಳು ಅಡ್ಡಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಹೋಗಲಿ, ಯಾಕೆ. ಬಟ್ ಈಲ್ಡ್ ಆಗಲ್ಲ ಅಂತಂದರೆ ಅಡ್ಡಿಪಡಿಸಬಾರ್ದು. ಎರಡು ಕಡೆಯವರು, ಈ ಕಡೆ ಆ ಕಡೆ. ವಿರೋಧ ಪಕ್ಷದವ್ರಿಗೆ ಹಕ್ಕಿದೆ, ಟೀಕೆ ಮಾಡತಕ್ಕಂಥ ಹಕ್ಕಿದೆ, ಟೀಕೆ ಮಾಡಿ. ಬಟ್ ಅನ್ಪಾರ್ಲಿಮೆಂಟ್ರಿ ಪದಗಳನ್ನು ಉಪಯೋಗಿಸ್ಬೇಡಿ. ಸಾಧ್ಯವಾದ ಮಟ್ಟಿಗೆ ಅಸತ್ಯವನ್ನು ಹೇಳ್ತಕ್ಕಂಥದ್ದನ್ನು ನಿಲ್ಲಿಸಿ ಅಷ್ಟೇ. ಇಲ್ಲ, ಈ ಕಡೆಯವ್ರಿಗೆ, ಎರಡೂ ಕಡೆಯವ್ರಿಗೆ ಹೇಳ್ತಾ ಇದ್ದೀನಿ ನಾನು, ಆ ಕಡೆ ಈ ಕಡೆ ಅಂತ ಇಲ್ಲ. ಟೀಕೆ ಮಾಡೋರು ಜಾಸ್ತಿ ಯಾರು? ವಿರೋಧ ಪಕ್ಷದವರವರು. ಟೀಕೆ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇದೆ, ಟೀಕೆ ಮಾಡಿ. ಆದರೆ ವಾಸ್ತವ ತಳಹದಿ ಮೇಲೆ ಟೀಕೆಗಳನ್ನು ಮಾಡಿ ಅಷ್ಟೇ. ಟೀಕೆಗಳನ್ನು ಸ್ವೀಕಾರ ಮಾಡಲಿಕ್ಕೆ, ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾವು ಸಮರ್ಥವಾಗಿದ್ದೀವಿ. ಉತ್ತರ ಕೊಡೋಣ. ಆದರೆ ಉತ್ತರ ಕೊಡುವಾಗ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಯಾರೇ ಆಗಲಿ, ಇವರಾಗಲಿ ಅವರಾಗಲಿ, ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ. ಸೊ ಸಭಾನಾಯಕರು ಮಾತಾಡುವಾಗಲಿ, ವಿರೋಧ ಪಕ್ಷದ ನಾಯಕರು ಮಾತಾಡುವಾಗಲಿ, ಅಥವಾ ಬೇರೆ ಮಾನ್ಯ ಸದಸ್ಯರುಗಳು ಮಾತಾಡುವಾಗಲಿ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಮಾಡಬಾರ್ದು. ಇನ್ನು ಮುಂದೆ ಇದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡೋಣ. ಬಿಕಾಸ್ ಸದನದ ಗೌರವ ಎತ್ತಿಡಿತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಒಂದೇ ನಿಮಿಷ ಮುಖ್ಯಮಂತ್ರಿ, ನಾನೇನು ಅನ್ಪಾರ್ಲಿಮೆಂಟ್ರಿ ಪದ ಉಪಯೋಗಿಸ್ತಾ ಅಲ್ಲ, ಅನ್ಪಾರ್ಲಿಮೆಂಟ್ರಿ. ಮತ್ತೆ ನಾನು ಏನು ಅಂಕಿಅಂಶ ಕೊಟ್ಟೆ ಅದನ್ನು ದಯವಿಟ್ಟು ಒಂದ್ಸರಿ ನಾನೇನು ಅಂಕಿಅಂಶ ಕೊಟ್ಟೆ ಅಂತ. ನಾನು ಅಂಕಿಅಂಶನೇ ಕೊಟ್ಟಿಲ್ಲ, ನೋಡಿ ರೆಕಾರ್ಡಲ್ಲಿ. ನಾನು ಏನು ಅಂಕಿಅಂಶನೇ ಕೊಟ್ಟಿಲ್ಲ, ವಿತರಣೆ ಮಾಡ್ತಾ ಇಲ್ಲ ಅಂತ ಹೇಳಿದೆ ಅಷ್ಟೇ. ಆ ರೈಟ್ಸ್ ಇಲ್ವಾ ನನಗೆ? ವಿರೋಧ ಪಕ್ಷಕ್ಕೆ ರೈಟ್ಸ್ ಇಲ್ವಾ? ಅಶೋಕ, ನಿನಗೆ ದೂಷಿಸ್ತಾ ಇಲ್ಲ ನಾನು. ಐ ಆಮ್ ನಾಟ್ ಅಬ್ಯೂಸಿಂಗ್ ಯು, ಅಥವಾ ಯು ಆರ್ ರೆಸ್ಪಾನ್ಸಿಬಲ್ ಅಂತ ಹೇಳ್ತಾ ಇಲ್ಲ. ಇಡೀ ಸದನ ಕೇಳ್ತಾರೆ. ಜನರಲ್ ಆಗಿ ಹೇಳ್ತಾ ಇದ್ದೀನಿ, ಅದನ್ನು ಮಾಡಬಾರ್ದು. ಯಾರು ಮಾಡೋದ್ರಿಂದ ಈಗ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಗಂಭೀರವಾಗಿ ಚರ್ಚೆ ಮಾಡೋಣ. ಸರ್ಕಾರ ಏನು ಉತ್ತರ ಕೊಡಬೇಕು ಅದನ್ನು ಕೊಡೋಣ, ನೀವೇನು ಹೇಳಬೇಕು ಅದನ್ನು ಹೇಳಿ. ಆದರೆ ನಾವು ಯಾವತ್ತೂ ಕೂಡ ಪರಸ್ಪರ ನಾವೇನು ದ್ವೇಷಿಗಳಲ್ಲ. ನೀವು ವಿರೋಧ ಪಕ್ಷದಲ್ಲಿದ್ದೀರಿ, ನಾವು ರೂಲಿಂಗ್ ಪಾರ್ಟಿನಲ್ಲಿದ್ದೀವಿ. ನೀವು ಏನು ಹೇಳ್ತೀರಿ ಅದನ್ನು ಕೇಳಿ ಉತ್ತರ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದು ಹೇಳುವಾಗ, ಅದನ್ನು ಕೇಳುವಾಗ ನಾವು ಸ್ವಲ್ಪ ಸಂಯಮನ ಪ್ರದರ್ಶನ ಮಾಡ್ತಕ್ಕಂಥದ್ದು ಉತ್ತಮ. ಅನ್ಪಾರ್ಲಿಮೆಂಟ್ರಿನ ಬಳಸಬಾರ್ದು ಅಂತಕ್ಕಂಥದ್ದನ್ನು ಮಾಡಬೇಕು. ಆಗ ಚರ್ಚೆ ಗುಣಮಟ್ಟ ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಸದನದ ಗೌರವವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಇನ್ನು ಮುಂದೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಈಗ ಇವತ್ತು ಇನ್ನೊಂದು ಗಂಟೆ ಇದೆ, ಇನ್ನೊಂದು ಗಂಟೆಯಲ್ಲಿ ಮುಗಿಸೋದಾದ್ರೆ ಇವತ್ತು ಮುಗಿಸಿ, ಇಲ್ಲದೆ ಹೋದರೆ ಒಳಗಡೆ ಮಾತಾಡಿದ್ದು ನಾವು. ಇಲ್ಲದೆ ಹೋದರೆ ನಾಳೆ ಮುಂದುವರಿಸಿ ಬೇರೆ. ನಾನು ರಿಸ್ಟ್ರಿಕ್ಟ್ ಮಾಡಲ್ಲ, ಈಗಲೇ ಇವತ್ತೇ ಮುಗಿಸ್ಬೇಕು, ಒಂದು ಗಂಟೆಲೇ ಮುಗಿಸ್ಬೇಕು ಅಂತ ಮಾಡಲ್ಲ. ರಿಸ್ಟ್ರಿಕ್ಟ್ ಮಾಡಲ್ಲ. ನೋಡಿ,
1 ಗಂಟೆಲೇ ಮುಗಿಸಿ, ಅರ್ಧ ಗಂಟೆಲೇ ಮುಗಿಸಿ, 1.5 ಗಂಟೆ ಮುಗಿಸಿ, 2 ಗಂಟೆ ಮುಗಿಸಿ ಅಂತ ಹೇಳಕ್ಕೆ ಹೋಗಲ್ಲ. ನೀವು ಮಾತಾಡೋದು ಇವತ್ತು ಮಾತಾಡಿ ಮುಗಿಸ್ತೀವಿ ಅನ್ನೋದಾದ್ರೆ ಮುಗಿಸಿ, ಇಲ್ಲ ಬೇರೆ ದಿನ ಮಾತಾಡೋದಾದ್ರೆ ನಾಳೆ ಮಾತಾಡ್ತೀವಿ. ಪ್ರತಿಪಕ್ಷ ನಾಯಕರು ಇವತ್ತು 6:30 ಮುಗಿಸ್ತೀರಾ? ಸೊ ಇಷ್ಟು ಮಾತ್ರ ಇಟ್ಕೊಳ್ಳೋಣ. ಮಾನ್ಯ ಎಲ್ಲ ಸದಸ್ಯರುಗಳಿಗೆ, ಮಂತ್ರಿಗಳಿಗೆ ನಾನು CLP ಸಭೆ ಮನವಿ ಮಾಡ್ತೀನಿ. ನಾವು ಅನಗತ್ಯವಾಗಿ ಇಂಟರ್ಫಿಯರ್ ಆಗೋದು ಬೇಕಾಗಿಲ್ಲ. ಈಲ್ಡ್ ಆಗಿ 1 ನಿಮಿಷ ಈಲ್ಡ್ ಆಗಿ ಅಂತ ಕೇಳಿ, ಅಥವಾ ನಿಮ್ಮ ಪರ್ಮಿಷನ್ ನೀವು ಕೊಟ್ಟರೆ ಮಾತಾಡೋಣ. ಹೌದು, ಓಕೆ. ಅಧ್ಯಕ್ಷರೇ, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.